Welcome students, friends. So third unit in banker and customer relationship. Third session, learning objectives. The students will understand the special relationship between the customer and banker. Session outcomes, special relationship between customer and banker. Special relationship between a customer and banker, obligation to honor the checks. ಗ್ರಾಹಕನ ಚೆಕ್ಗಳನ್ನು ಪಾವತಿ ಮಾಡುವುದು ಬ್ಯಾಂಕಿನ ಹೊಣೆಗಾರಿಕೆ, ಬ್ಯಾಂಕರ್ನ ಹೊಣೆಗಾರಿಕೆ. ಸೊ ಇಟ್ ಈಸ್ ದ ಆಬ್ಲಿಗೇಷನ್ ಆರ್ ಡ್ಯೂಟಿ ಆಫ್ ದ ಬ್ಯಾಂಕರ್ ಟು ಹಾನರ್ ದ ಚೆಕ್. ಹಾನರ್ ಅಂದರೆ ಚೆಕ್ಕನ್ನು ಬ್ಯಾಂಕಿಗೆ ದುಡ್ಡು ಕೊಡಿ ಅಂತ ಪ್ರೆಸೆಂಟ್ ಮಾಡಿರುವಾಗ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬ್ಯಾಂಕರ್ to pay the value of the check or amount of the check. Obligation to maintain the secrecy of customers account. ಗ್ರಾಹಕನ ಖಾತೆಯ ವಿವರಗಳನ್ನು ಬ್ಯಾಂಕರ್ ರಹಸ್ಯವಾಗಿಡಬೇಕು. ಸೊ ಬ್ಯಾಂಕರ್ ಕಸ್ಟಮರ್ಸ್ ಅಕೌಂಟ್ಸ್ದು ಇನ್ಫಾರ್ಮೇಷನ್ ಏನಿದೆ ಅಲ್ವಾ, ಸೊ availability of funds or given check to somebody else, who is he, what is his address, all those things must be kept it ಕಾನ್ಫಿಡೆನ್ಷಿಯಲ್ ಅಂದರೆ ರಹಸ್ಯವಾಗಿಡಬೇಕು. ಬೇರೆಯವರಿಗೆ ಯಾರಿಗೂ ಥರ್ಡ್ ಪಾರ್ಟಿಗೆ ಈ ಇನ್ಫಾರ್ಮೇಷನನ್ನು ಬ್ಯಾಂಕರು ಕೊಡಬಾರ್ದು. ರೈಟ್ ಆಫ್ ಜನರಲ್ ಲೀನ್, ಬ್ಯಾಂಕರ್ನ ಸಾಮಾನ್ಯ ಸ್ವಾಧೀನತ ಹಕ್ಕು. ದೆನ್ ನೆಕ್ಸ್ಟ್ ಒನ್, ರೈಟ್ ಟು ಸೆಟ್ ಆಫ್ ಅಕೌಂಟ್. ರೈಟ್ ಆಫ್ ಜನರಲ್ ಲೀನ್ ಅಂದರೆ ಲೀನ್ ಮೀನ್ಸ್ ಮೀನಿಂಗ್ ಆಫ್ ಲೀನ್. Lien means right to retain property belonging to others until the debt due on that is paid. That is called as lien ಅಂತ ಹೇಳ್ತೀವಿ. ಇಲ್ಲಿ ಜನರಲ್ ಲೀನ್. ರೈಟ್ ಆಫ್ ಸೆಟ್ ಆಫ್. ನೆಕ್ಸ್ಟ್ ಒನ್, ಗಾರ್ನಿಷ್ಯ ಆರ್ಡರ್. ಗಾರ್ನಿಷ್ಯ ಆದೇಶ, ಗ್ರಾಹಕನ ಖಾತೆ ಸ್ಥಗಿತ ಆದೇಶ. ನೆಕ್ಸ್ಟ್ ಒನ್, ರೈಟ್ ಆಫ್ ಅಪ್ರಾಪ್ರಿಯೇಷನ್, ಗ್ರಾಹಕನ ಹಣ ವಿನಿಯೋಗದ ಹಕ್ಕು. ರೈಟ್ ಟು ಚಾರ್ಜ್ ಕಾಂಪೌಂಡ್ ಇಂಟ್ರೆಸ್ಟ್, ಗ್ರಾಹಕನಿಗೆ ಚಕ್ರ ಬಡ್ಡಿ ವಿಧಿಸುವ ಬಗ್ಗೆ ಬ್ಯಾಂಕರ್ನ ಹಕ್ಕು. ರೈಟ್ ಟು ಚಾರ್ಜ್ ಇನ್ಸಿಡೆಂಟಲ್ ಚಾರ್ಜಸ್, ಗ್ರಾಹಕನಿಗೆ ಪ್ರಾಸಂಗಿಕ ಶುಲ್ಕ ವಿಧಿಸುವ ಹಕ್ಕು. ಲಾ ಆಫ್ ಲಿಮಿಟೇಷನ್, ಕಾಲಾವಧಿ ಮಿತಿ ಕಾನೂನು. Explanation. First one, obligation to maintain secrecy of customer's account. It is an implied duty of a banker to maintain secrecy of customer's account. Banker should not disclose information about customer's account to any outsiders, such as how much is deposited, how much is withdrawn, how many checks or bills are deposited for collection, checks are issued, overdraft loan, etc. So it is the duty of the banker not to disclose any information relating to the bank customer's account to third parties, even though they are related, like husband and wife account. Both are individuals, both accounts are maintained independently in the same bank. The information relating to wife's account should not be given to husband or vice versa. So ಹಾಗಿರೋದ್ರಿಂದ ಈ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಕಸ್ಟಮರ್ಸ್ ಅಕೌಂಟ್ ಸೀಕ್ರೆಸಿಯನ್ನು ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಒನ್, where there is an express consent of the customer. ಅಂದರೆ ಕಸ್ಟಮರು ತನ್ನ ಅಕೌಂಟಿನ ಇನ್ಫಾರ್ಮೇಷನನ್ನು ಬೇರೆಯವರಿಗೆ ಕೊಡ್ಬೋದು ಅಂತ ರೈಟಿಂಗಲ್ಲಿ ಕೊಟ್ಟಿರುವಾಗ ಬ್ಯಾಂಕರ್ ಕ್ಯಾನ್ ಗಿವ್ ದ ಇನ್ಫಾರ್ಮೇಷನ್, ಅಂದರೆ ಎಕ್ಸೆಪ್ಷನ್ ಟು ದ ರೂಲ್. ನೆಕ್ಸ್ಟ್ ಒನ್, ವೇರ್ ದರ್ ಇಸ್ ಎನ್ ಇಂಪ್ಲೈಡ್ ಕನ್ಸೆಂಟ್ ಆಫ್ ದ ಕಸ್ಟಮರ್, ಗ್ರಾಹಕನ ಖಾತೆಯ ವಿವರಗಳನ್ನು ಬಹಿರಂಗಪಡಿಸುವಂತೆ ಕಾನೂನಿನಿಂದ ಒತ್ತಡ ಆದೇಶ ಬಂದಾಗ. ಫಾರ್ ಎಕ್ಸಾಂಪಲ್, ದ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ವಿಲ್ ಆಸ್ಕ್ ಫಾರ್ ಎ ಡಿಸ್ಕ್ಲೋಜರ್. ಆವಾಗ
banker has to give. Where disclosure is under compulsion of law. Once again, the same example we can give. So if the income tax authorities asked for the information, the banker cannot say no. Banker has to give information relating to customer's account. Avaga secrecy. ಬ್ಯಾಂಕರ್ನು ಗ್ರಾಹಕನ ಖಾತೆಯ ವಿವರಗಳನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ಬಹಿರಂಗಪಡಿಸಬಹುದು. ವೇರ್ ದೇರ್ ಇಸ್ ಡ್ಯೂಟಿ ಆನ್ ದ ಪಬ್ಲಿಕ್ ಟು ಡಿಸ್ಕ್ಲೋಸ್. ಬ್ಯಾಂಕರ್ ತನ್ನ ಸ್ವಂತ ಹಿತಾಸಕ್ತಿಯ ದೃಷ್ಟಿಯಿಂದ ಬಹಿರಂಗಪಡಿಸಬೇಕಾಗಿ ಬಂದಾಗ. ನೆಕ್ಸ್ಟ್ ಒನ್, ವೇರ್ ದ ಇಂಟ್ರೆಸ್ಟ್ ಆಫ್ ದ ಬ್ಯಾಂಕ್ ರಿಕ್ವೈರ್ಸ್ ಡಿಸ್ಕ್ಲೋಜರ್. ವೇರ್ ದ ಇಂಟ್ರೆಸ್ಟ್ ಆಫ್ ದ ಬ್ಯಾಂಕ್ ರಿಕ್ವೈರ್ಸ್ ಡಿಸ್ಕ್ಲೋಜರ್. ಮತ್ತೊಬ್ಬ ಬ್ಯಾಂಕರ್ನು ಮಾಹಿತಿ ಒದಗಿಸುವಂತೆ ಕೇಳಿರುವಾಗ. ಸೊ ಈಗ ಬೇರೆ ಬ್ಯಾಂಕರ್ ಬ್ಯಾಂಕರ್ಸ್ ಇರ್ತಾರಲ್ಲ, ದೇ ವಿಲ್ ಆಸ್ಕ್ ದ ಬ್ಯಾಂಕರ್ ಟು ಗಿವ್ ಇನ್ಫಾರ್ಮೇಷನ್. ಸೇ ಫಾರ್ ಎಕ್ಸಾಂಪಲ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಲ್ ಆಸ್ಕ್ ಇನ್ಫಾರ್ಮೇಷನ್ ಫ್ರಮ್ ಎ ಕೆನರಾ ಬ್ಯಾಂಕ್ ರಿಲೇಟಿಂಗ್ ಟು ಎ ಪರ್ಟಿಕ್ಯುಲರ್ ಕಸ್ಟಮರ್. ಆವಾಗ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಟು ಗಿವ್. Where the information is required by the another banker, that is here X is having account in State Bank of India. Canara Bank asked the information from SBI relating to X's account. Avaga ಏನು ಮಾಡಬಹುದು? State Bank of India can give information to Canara Bank where the information is required by another banker. ನೋಡಿ, the information should be given in general statement but not in figures. ಬ್ಯಾಂಕರ್ನು ಗ್ರಾಹಕರ ಖಾತೆಯ ಬಗ್ಗೆ ಕೊಡುವ ಮಾಹಿತಿ ವಿವರಗಳನ್ನು ಸಾಮಾನ್ಯ ಹೇಳಿಕೆಗಳಿರಬೇಕೇ ಹೊರತು ಅಂಕಿಅಂಶಗಳಿರಬಾರ್ದು. ಅಂದರೆ ಎಷ್ಟು ಗಿವ್ ಸ್ಟೇಟ್ಮೆಂಟ್, ನಾಟ್ ಫಿಗರ್ಸ್. ಇವ್ರ ಅಕೌಂಟಲ್ಲಿ ಇಷ್ಟು ಬ್ಯಾಲೆನ್ಸ್ ಇದೆ, ಇವಾಗ ಡಿಪಾಸಿಟ್ ಮಾಡಿದ್ದಾರೆ, ಇವರಿಗೆ ಇಷ್ಟು ಚೆಕ್ ಕೊಟ್ಟಿದ್ದಾರೆ, ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಫಿಗರ್ಸನ್ನು ಕೊಡಬಾರ್ದು. ಸೆಕೆಂಡ್ ಒನ್, ದ ಇನ್ಫಾರ್ಮೇಷನ್ ಶುಡ್ ಬಿ ಗಿವನ್ ಹಾನೆಸ್ಟ್ಲಿ. ಇಟ್ ಮೀನ್ಸ್ ಏನು ಬ್ಯಾಂಕರ್ ಇನ್ಫಾರ್ಮೇಷನ್ ಕೊಡ್ತಾನೋ ಇಟ್ ಶುಡ್ ಬಿ ಎ ಹಾನೆಸ್ಟ್ ಇನ್ಫಾರ್ಮೇಷನ್, ಪ್ರಾಮಾಣಿಕವಾಗಿ ಇರಬೇಕು. ಫಾಲ್ಸ್ ಇನ್ಫಾರ್ಮೇಷನ್ ಕೊಡಬಾರ್ದು, ತಪ್ಪು ಇನ್ಫಾರ್ಮೇಷನ್ ಮಾಹಿತಿಯನ್ನು ಕೊಡಬಾರ್ದು. ನೆಕ್ಸ್ಟ್ ಒನ್, ದ ಇನ್ಫಾರ್ಮೇಷನ್ ಶುಡ್ ಬಿ ಗಿವನ್ ಕಾನ್ಫಿಡೆನ್ಷಿಯಲಿ. ಸೊ ಮಾಹಿತಿಯನ್ನು ಕೊಡುವಾಗ ಹಿ ಹ್ಯಾಸ್ ಟು ಮೇಂಟೈನ್ ದ ಕಾನ್ಫಿಡೆನ್ಷಿಯಾಲಿಟಿ, ರಹಸ್ಯವನ್ನು ಕಾಪಾಡಬೇಕು. Next one, the information should be given by putting word without responsibility. ಸೊ ಮಾಹಿತಿಯನ್ನು ಕೊಡುವಾಗ ಉತ್ತರದಾಯಿತ್ವ ರಹಿತ, ಮುಂದಿನ ಜವಾಬ್ದಾರಿ ಇಲ್ಲದ್ದು ಎಂಬ ಶಬ್ದಗಳನ್ನು ಸ್ಪಷ್ಟವಾಗಿ ಬರೆದು ಕಳಿಸಬೇಕು. ಅಂದರೆ the bank which is giving information is not responsible. So that is why he has to mention the words, specific words without responsibility. ನೆಕ್ಸ್ಟ್ ಒನ್, ದ ಇನ್ಫಾರ್ಮೇಷನ್ ಶುಡ್ ನಾಟ್ ಬಿ ಗಿವನ್ ಓವರ್ ಫೋನ್. ಅಂದರೆ ದೂರವಾಣಿ ಮೂಲಕ ಫೋನ್ ಮಾಡಿ ಯಾರಾದರೂ ಇಂಥವ್ರ ಅಕೌಂಟ್ ಇನ್ಫಾರ್ಮೇಷನ್ ಕೊಡಿ ಅಂದರೆ ಆ ಇನ್ಫಾರ್ಮೇಷನನ್ನು ಕೊಡಬಾರ್ದು. ದ ಇನ್ಫಾರ್ಮೇಷನ್ ಶುಡ್ ಬಿ ಗಿವನ್ ಇನ್ ಎ ಕ್ಲೋಸ್ಡ್ ಕವರ್, ಪ್ರಿಫರಬಲಿ ಸೀಲ್ಡ್. ಸೊ ಇನ್ಫಾರ್ಮೇಷನ್ ಕೊಡುವಾಗ ಆ ಇನ್ಫಾರ್ಮೇಷನನ್ನು ಕ್ಲೋಸ್ಡ್ ಕವರಲ್ಲಿ ಕೊಡಬೇಕು. ಕ್ಲೋಸ್ಡ್ ಕವರ್ ಅಂದರೆ ಕವರಲ್ಲಿ ಇಟ್ಬಿಟ್ಟು ಸೀಲ್ ಮಾಡಿಬಿಟ್ಟು ಕೊಡಬೇಕು. ನೆಕ್ಸ್ಟ್, ಕಾನ್ಸಿಕ್ವೆನ್ಸಸ್ ಫಾರ್ ಇಂಪ್ರಾಪರ್ ಡಿಸ್ಕ್ಲೋಜರ್ಸ್. ಬ್ಯಾಂಕರ್ನು ಗ್ರಾಹಕರಿಗೆ ಪರಿಹಾರವನ್ನು ಕೊಡಲು ಹೊಣೆಗಾರನಾಗಿರುತ್ತಾನೆ. ಫಸ್ಟ್, ಲಯಬಿಲಿಟಿ ಟು ದ ಕಸ್ಟಮರ್ಸ್. ಬ್ಯಾಂಕರ್ನು ಗ್ರಾಹಕರಿಗೆ ಪರಿಹಾರವನ್ನು ಕೊಡಲು ಹೊಣೆಗಾರನಾಗಿರುತ್ತಾನೆ. ಹಿ ಹ್ಯಾಸ್ ಟು ಪೇ ದ ಲಯಬಿಲಿಟಿ ಟು ದ ಕಸ್ಟಮರ್. ಲಯಬಿಲಿಟಿ ಆಫ್ ದ ಬ್ಯಾಂಕರ್ ಟು ಥರ್ಡ್ ಪಾರ್ಟೀಸ್. ಗ್ರಾಹಕನನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಗೆ ಬ್ಯಾಂಕರ್ನು ಹೊಣೆಗಾರನಾಗಿರುತ್ತಾನೆ. ಗ್ರಾಹಕ ಮತ್ತು ಗ್ರಾಹಕ ನಡುವಿನ ವಿಶೇಷ ಸಂಬಂಧಗಳು. ಕಂಟಿನ್ಯೂಡ್. ದ ಸ್ಪೆಷಲ್ ರಿಲೇಶನ್ಶಿಪ್ is continued. Banker's right of lien. Lien means, meaning of lien. Lien means to retain or detain property of the debtor. The lien is the right to retain property belonging to another until the debt due from the debtor is repaid. ಬ್ಯಾಂಕರ್ನ ಸ್ವಾಧೀನತಾ ಹಕ್ಕುಗಳು. ಸಾಲಗಾರನ ಆಸ್ತಿಯನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳುವುದಕ್ಕೆ ಸ್ವಾಧೀನತಾ ಹಕ್ಕು ಎನ್ನುವರು.
ಸಾಲಗಾರನಿಗೆ ಕೊಟ್ಟ ಸಾಲ ಪಾವತಿಯಾಗುವವರೆಗೆ ಅವನ ಆಸ್ತಿಯನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವ ಹಕ್ಕಿಗೆ ಸ್ವಾಧೀನತಾ ಹಕ್ಕು ಎನ್ನುವರು. ಫಾರ್ ಎಕ್ಸಾಂಪಲ್, ಈಗ X has taken loan of 10 lakhs by giving land as a security. ಆವಾಗ ಬ್ಯಾಂಕರ್ ಈಸ್ ಹ್ಯಾವಿಂಗ್ ಎ ಲೀನ್ ಆನ್ ದಟ್ ಪ್ರಾಪರ್ಟಿ. ಆ ಪ್ರಾಪರ್ಟಿಯನ್ನು ಎಕ್ಸ್ಗೆ ಯಾವಾಗ ಅವನು ಹ್ಯಾಂಡ್ ಓವರ್ ಮಾಡಬೇಕು? 10 lakhs rupees ಪ್ಲಸ್ ಇಂಟ್ರೆಸ್ಟ್ ಪೇ ಮಾಡಿದಾಗ ಮಾತ್ರ ಆ ಪ್ರಾಪರ್ಟಿಯನ್ನು ಅವನಿಗೆ ಬಿಟ್ಟು ಕೊಡಬೇಕು. ಇದಕ್ಕೆ ಏನಂತಾರೆ? ಬ್ಯಾಂಕರ್ಸ್ ರೈಟ್ ಆಫ್ ಲೀನ್ ಅಂತಾರೆ. Kinds of lien. There are first one, particular lien anta. This is the right to retain the goods in respect of which the debt arises. In other words, it is a right of a creditor to retain a particular property until the debt is repaid. Nodi, I will take an example and try to explain meaning of particular lien. X idane anಕೊಳ್ಳಿ. X is a customer. He has taken 2 different loans in the same capacity as an individual. One loan rupees 50,000 by giving a house as a security. By giving house as a security, house X. A has taken, A is a borrower who has taken loan from State Bank of India by giving 2 houses as a security separately. One house, house X 50,000, house Y 1 lakh. ಇಲ್ಲಿ ಪರ್ಟಿಕ್ಯುಲರ್ ಲೀನ್ ಅಂದರೆ ಏನು? 2 ಮನೆ ಮೇಲೆ 50,000 ಮತ್ತು 1 ಲಕ್ಷ ಲೋನ್ ತಗೊಂಡಿದ್ದಾರೆ ಅಂದ್ಕೊಳ್ಳಿ. ಸೊ ಈಗ ಹೌಸ್ ಎಕ್ಸ್ ಮೇಲೆ ತೊಗೊಂಡಿರೋದು 50,000 ಪ್ಲಸ್ ಇಂಟ್ರೆಸ್ಟು ಪೇ ಮಾಡಿಬಿಡ್ತಾನೆ. ಆವಾಗ ಸೊ ಹಿ ಹ್ಯಾಸ್ ಟು ರಿಟರ್ನ್ ಹೌಸ್ ಎಕ್ಸ್ ಟು ಮಿಸ್ಟರ್ ಎ ಆ್ಯಂಡ್ ಹಿ ಈಸ್ ಹ್ಯಾವಿಂಗ್ ಎ ಲೀನ್ ಆನ್ ವೈ ಹೌಸ್. ಯಾಕೆ ಅಂದರೆ ವೈ ಹೌಸ್ ಮೇಲೆ 1 lakh rupees ಲೋನ್ ತೊಗೊಂಡಿರೋದು ಇನ್ನೂ ಪೇ ಮಾಡಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಪರ್ಟಿಕ್ಯುಲರ್ ಲೀನ್. ಸೊ ದಿಸ್ ಈಸ್ ದ ರೈಟ್ ಟು ರಿಟೇನ್ ದ ಗೂಡ್ಸ್. ಗೂಡ್ಸ್ ಮೀನ್ಸ್ goods, retain the goods, here the property, that is house, in respect of which the debt arises. In other words, it is the right of a creditor to retain a particular property until the debt is repaid. Nodi, general lien. General lien is available not only in respect of a particular debt but in respect of the general balance due by the owner of the goods and securities. In other words, general is the right of a creditor to retain any property till the general balance is repaid. ನೋಡಿ, ಇಲ್ಲಿ ಈಗ ನಾವು ಎಕ್ಸಾಂಪಲ್ ತಗೊಂಡಿದ್ವಿ. ಏನು ಎಕ್ಸಾಂಪಲು? X is a, I'll take example, X is a borrower, has taken loan from State Bank of India by giving 2 houses as security. X ಕಸ್ಟಮರ್ ಇದ್ದಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೋನ್ ತಗೊಂಡಿದ್ದಾರೆ, 2 ಮನೆಗಳನ್ನು ಅಡಮಾನ ಇಟ್ಟಿದ್ದಾರೆ. ಒಂದು ಮನೆ ಎ, ಅದರ ಮೇಲೆ 1 lakh ತಗೊಂಡಿದ್ದಾರೆ. ಬಿ 2 lakhs, ಹೌಸ್ ಬಿ ಮೇಲೆ 2 lakhs ತಗೊಂಡಿದ್ದಾರೆ. ಈಗ he will pay off loan taken on house A. ಎ ಮೇಲೆ ಏನು ಲೋನ್ ತಗೊಂಡಿದ್ದಾರಲ್ಲ, ಹೌಸ್ ಎ ಮೇಲೆ ಏನು ಲೋನ್ ತಗೊಂಡಿದ್ದಾರಲ್ಲ, that he will repay paid along with the interest. But in spite of Mr. X paid a loan taken on house A, banker is going to exercise on both the houses lien until the loan due on B houses is also paid. ಅಂದರೆ 2 ಲೋನ್ ತಗೊಂಡಿದ್ದಾರೆ, 1 ಲೋನ್ ಕೊಟ್ಟಿದ್ದಾರೆ, ಕಟ್ಟಿಬಿಟ್ಟಿದ್ದಾರೆ. ಆ ಹೌಸ್ ಮೇಲೆ
ಲೀನನ್ನು ಎಕ್ಸಸೈಸ್ ಮಾಡಬಾರ್ದಾಗಿತ್ತು, ಬಟ್ ಹೀ ಈಸ್ ಎಕ್ಸಸೈಸಿಂಗ್. ಸೊ ಜನರಲ್ ಲೀನಲ್ಲಿ ಎ ಜನರಲ್ ಲೀನ್ ಈಸ್ ಅವೈಲೇಬಲ್ not only in respect of a particular debt but in respect of the general balance. ಇಲ್ಲಿ ಜನರಲ್ ಬ್ಯಾಲೆನ್ಸ್ ಯಾವುದು? ಎರಡೂ ಮನೆ ಮೇಲೂ ಏನು ದುಡ್ಡಿದೆ ಅಲ್ಲ, ಅದು ಎರಡೂ ಬ್ಯಾಲೆನ್ಸ್ನ ಕಟ್ಟಿದ ಮೇಲೆ ಎರಡೂ ಮನೆಯನ್ನು ರೈಟನ್ನು ಬಿಟ್ಟುಕೊಡ್ತಾನೆ. ಬರೀ ಒಂದು ಮನೆ ದುಡ್ಡು ಕಟ್ಟಿಬಿಟ್ಟು ಅದನ್ನು ಬಿಟ್ಟುಕೊಡಿ ಅಂದರೆ ಬಿಟ್ಟುಕೊಡೋದಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಎ ಜನರಲ್. ನೆಗೆಟಿವ್ ಲೀನ್. ಇನ್ ದಿಸ್ ಕೇಸ್ generally banker not obtain the possession of any of the asset of the borrower. It simply take a declaration from the borrower that. ಅಂದರೆ ನೆಗೆಟಿವ್ ಲೀನಲ್ಲಿ ಪೊಸಿಷನ್ ಪ್ರಾಪರ್ಟಿ ಪೊಸಿಷನ್ಸ್ ತಗೊಳ್ಳೋದಿಲ್ಲ ಅವರು ಬ್ಯಾಂಕರ್ ಹಿ ವಿಲ್ ಟೇಕ್ ಎ ಲೆಟರ್ ಆರ್ ಎ ಡಿಕ್ಲರೇಷನ್ ಫ್ರಮ್ ದ ಬಾರೋವರ್. ಏನಂತ? ಎ ದ ಅಸೆಟ್ ಮೆನ್ಷನ್ಡ್ therein are free from any sort of charge or encumbrance. ಅಂದರೆ ಅಸೆಟ್ ಏನು ಅಸೆಟ್ಟನ್ನು ಕೊಡ್ತಾ ಇದ್ದಾರೆ ಲೋನ್ ತಗೊಳ್ಳೋಕ್ಕೆ, ಅದು ಅದರ ಮೇಲೆ ಯಾವುದು ಸಾಲಗಳು ಇಲ್ಲ, ಯಾರಿಗೂ ನಾವು ಅಡಮಾನ ಇಟ್ಟಿಲ್ಲ ಅಂತ ಒಂದು ಲೆಟ್ರು. ಇನ್ನೊಂದು ಬಿ ದ ಬರೋವರ್ ಶಾಲ್ ನಾಟ್ ಡಿಸ್ಪೋಸ್ ದೆಮ್ ಆಫ್ ಆರ್ ಕ್ರಿಯೇಟ್ ಎನಿ ಸಾರ್ಟ್ ಆಫ್ ಚಾರ್ಜ್ ಅಗೇನೆಸ್ಟ್ ದೆಮ್ ವಿತೌಟ್ ದ ಪರ್ಮಿಷನ್ ಆಫ್ ದ ಬ್ಯಾಂಕರ್. ಅಂದರೆ ಇನ್ನೊಂದು ಲೆಟ್ರ್ ಏನು ತಗೋಬೇಕಂದ್ರೆ ಬ್ಯಾಂಕ್ ಕಸ್ಟಮರಿಂದ ಈ ಪ್ರಾಪರ್ಟಿಯನ್ನು ಏನು ಬ್ಯಾಂಕಿಗೆ ಅಡಮಾನ ಇಟ್ಟಿದ್ದಾರಲ್ಲ ಆ ಪ್ರಾಪರ್ಟಿನ ಹಿ ವಿಲ್ ನಾಟ್ ಸೆಲ್ ಇಟ್ ವಿತೌಟ್ ದ ಕನ್ಸೆಂಟ್ ಆಫ್ ದ ಬ್ಯಾಂಕರ್. ಅಥವಾ ಬೇರೆ ಯಾರಿಗೂ ಮತ್ತೆ ಇದನ್ನೇ ಸೆಕ್ಯೂರಿಟಿಯಾಗಿ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಹಿ ಹ್ಯಾಸ್ ಟು ಟೇಕ್ ದ ಲೆಟರ್. ಪೊಸಿಷನ್ ಆಫ್ ದ ಗೂಡ್ಸ್. ಕಂಡೀಷನ್ಸ್ ಫಾರ್ ಎಕ್ಸಸೈಸ್ ಆಫ್ ಲೀನ್. ಸ್ವಾಧೀನತಾ ಹಕ್ಕಿನ ಷರತ್ತುಗಳು. ಪೊಸಿಷನ್ ಆಫ್ ದ ಗೂಡ್ಸ್ ಅಂದರೆ ಈಗ ಕಂಡೀಷನ್ ಫಾರ್ ಎಕ್ಸಸೈಸಿಂಗ್ ಲೀನ್. ಈ ಲೀನನ್ನು ಎಕ್ಸಸೈಸ್ ಮಾಡೋಕ್ಕೆ ಏನು ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕು ಅಂತ. ಆ ಗೂಡ್ಸ್ ಪೊಸಿಷನ್ ಯಾರ ಹತ್ರ ಇರಬೇಕು? ಇಟ್ ಶುಡ್ ಬಿ ವಿತ್ ದ ಕ್ರೆಡಿಟಾರ್. ಸೆಕೆಂಡ್ ಒನ್, ಪೊಸಿಷನ್ ಆಫ್ ದ ಗೂಡ್ಸ್ ಈಸ್ ಲಾಫುಲಿ ಆಬ್ಟೈನ್ಡ್. ಅಂದರೆ ಅಕ್ರಮವಾಗಿ ಪೊಸಿಷನ್ ತಗೊಂಡಿರಬಾರ್ದು. ದ ಡೆಟಾರ್ ಹ್ಯಾಸ್ ಗಿವನ್ ಎ ಲಾಫುಲಿ the ownership of the or position of the property ಅಂತ. Then agreement. So relating to the same lien, there should be an agreement between the debtor and the creditor. Debt due, it means the debt which is taken by the customer is due for payment. ಅಂಥದ್ರ ಮೇಲೆ ಮಾತ್ರ ಇವನು ಲೀನನ್ನು ಎಕ್ಸಸೈಸ್ ಮಾಡೋಕ್ಕೆ ಆಗತ್ತೆ. ಫಿಫ್ತ್ ಒನ್, ಗೂಡ್ಸ್ ಡಿಪಾಸಿಟೆಡ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ಗ್ರಾಹಕನು ವಿಶಿಷ್ಟ ಉದ್ದೇಶಗಳಿಗೆ ಬ್ಯಾಂಕ್ನಲ್ಲಿರುವ ಸರಕುಗಳ ಮೇಲೆ ಬ್ಯಾಂಕರ್ನು ಸ್ವಾಧೀನ ಹಕ್ಕನ್ನು ಚಲಾಯಿಸಲು ಬರುವುದಿಲ್ಲ. ಅಂದರೆ ಗೂಡ್ಸ್ ಈಸ್ ಡಿಪಾಸಿಟೆಡ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್, ಅದರ ಮೇಲೆ ಲೀನನ್ನು ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಎಕ್ಸ್ ಈಸ್ ಹ್ಯಾವಿಂಗ್ 2 ಲೋನ್ಸು ಮತ್ತು ಎಕ್ಸ್ದು ಅದೇ ಬ್ಯಾಂಕಲ್ಲಿ ಲಾಕರ್ ಇದೆ, ಲಾಕರಲ್ಲಿ ಸೇಫ್ ಡಿಪಾಸಿಟ್ ಲಾಕರ್ ಇದೆ, ಲಾಕರಲ್ಲಿ ಆರ್ನಮೆಂಟ್ಸು ವ್ಯಾಲ್ಯೂಯಬಲ್ಸು ಇಟ್ಟಿದ್ದಾರೆ. ಅದರ ಮೇಲೆ ಬ್ಯಾಂಕರ್ ಲೀನನ್ನು ಎಕ್ಸಸೈಸ್ ಮಾಡ್ಬೋದಾ? ನೋ, ದಟ್ ಈಸ್ ನಾಟ್ ಗಿವನ್ ಆಸ್ ಎ ಸೆಕ್ಯೂರಿಟಿ. ದಟ್ ಈಸ್ ಕೆಪ್ಟ್ it is kept in the safe deposit locker. So there the relationship between banker and the customer is bailor and bailee, but not debtor and creditor. So that is why goods deposited for specific purpose ಮೇಲೆ ಲೀನನ್ನು ಎಕ್ಸಸೈಸ್